ಜ್ಞಾನದ ನದಿಯಿಂದ ಜೀವನದ ಧ್ವನಿ ರೇಡಿಯೋ ಮಾನಸ 89.6 FM. ಎಲ್ಲ ರೇಡಿಯೋ ಮಾನಸ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಊರು ನಮ್ಮ ಪರಂಪರೆ ಎಂಬ ವಿಶೇಷ ಅಭಿಯಾನದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದೊಂದಿಗೆ ಮೂಡಿಬಂದಿರುವ ಈ ಅಭಿಯಾನದಲ್ಲಿ ಮೈಸೂರಿನ ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆ ಈ ಕುರಿತು ಮಾತನಾಡಲಿದ್ದಾರೆ ಡಾ. ಶ್ರೀಧರ್ ಎಚ್, ಇತಿಹಾಸ ಪ್ರಾಧ್ಯಾಪಕರು, ಮಹಾಜನ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಎಲ್ಲ ರೇಡಿಯೋ ಮಾನಸ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾನು ಡಾ. ಶ್ರೀಧರ ಎಚ್, ಇತಿಹಾಸ ಪ್ರಾಧ್ಯಾಪಕರು, ಮಹಾಜನ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ನಮ್ಮ ಊರು ನಮ್ಮ ಪರಂಪರೆ ವಿಶೇಷ ಅಭಿಯಾನದ ಅಂಗವಾಗಿ ನಾನು ಇಂದು ಮೈಸೂರು ಪರಂಪರೆ ಮತ್ತು ಸಂಸ್ಕೃತಿಯ ಬಗ್ಗೆ ಕೆಲವು ಐತಿಹಾಸಿಕ ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಮೈಸೂರು ಜಿಲ್ಲೆಯು ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ರಾಜಧಾನಿ ಎಂದೇ ಪ್ರಸಿದ್ಧಿಯಾಗಿದ್ದು, ತನ್ನ ಶ್ರೀಮಂತ ಇತಿಹಾಸ, ಕಲೆ, ಸಾಹಿತ್ಯ, ಧರ್ಮ, ಸಂಸ್ಕೃತಿ ಮತ್ತು ಪರಂಪರೆಗೆ ಜಗತ್ಪ್ರಸಿದ್ಧವಾಗಿದೆ. ಒಡೆಯರ್ ವಂಶಸ್ಥರ ಆಳ್ವಿಕೆಯಿಂದ ಬೆಳೆದು ಬಂದ ಈ ಸಾಂಸ್ಕೃತಿಕ ಪರಂಪರೆಯು ಇಂದಿಗೂ ಜೀವಂತವಾಗಿದೆ. ಸರಿಸುಮಾರು 25 ಮಂದಿ ಮಹಾರಾಜರು ಸುಮಾರು 548 ವರ್ಷಗಳ ಕಾಲ ಸುದೀರ್ಘವಾದ ಆಡಳಿತವನ್ನು ನಡೆಸಿದರು. ಅದಿನಾಡು, ಶ್ರೀರಂಗಪಟ್ಟಣ, ಮೈಸೂರು ಮತ್ತು ಬೆಂಗಳೂರು ಈ 4 ಪ್ರದೇಶಗಳು ಅವರ ಸುದೀರ್ಘ ಆಳ್ವಿಕೆಯ ರಾಜಧಾನಿಗಳಾಗಿದ್ದವು. ಮೈಸೂರು ಒಡೆಯರ್ಗಳ ಆಳ್ವಿಕೆಯಲ್ಲಿ ಮೈಸೂರಿನ ದಿವಾನರು ನೀಡಿದಂಥ ಕೊಡುಗೆಗಳು ಅತ್ಯಂತ ಅನನ್ಯ ಮತ್ತು ಅಮೋಘ. ಅದರಲ್ಲೂ ವಿಶೇಷವಾಗಿ ಬ್ರಿಟಿಷ್ ಕಮಿಷನರು ಕೂಡ ಆಧುನಿಕ ಮೈಸೂರಿನ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದರು. ಮೈಸೂರು ಜಿಲ್ಲೆಯ ಪ್ರಮುಖ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಗಳ ವಿವರವೂ ಅಷ್ಟೇ ಅಪಾರವಾಗಿದೆ. ಐತಿಹಾಸಿಕ ಮತ್ತು ಧಾರ್ಮಿಕ ಹಿನ್ನೆಲೆಯಲ್ಲಿ ಮೈಸೂರನ್ನು ನಾವು ನೋಡುವುದಾದರೆ, ಅವಲೋಕಿಸುವುದಾದರೆ, ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಆರಾಧನೆ. ಮೈಸೂರು ಎಂಬ ಹೆಸರು ಮೂಲತಃ ಮಹಿಷೂರು ಅಂದರೆ ಮಹಿಷಾಸುರನ ವಾಸಸ್ಥಾನ ಎಂಬ ಪದದಿಂದ ಬಂದಿದೆ. ಮಹಿಷಾಸುರನನ್ನು ಸಂಹರಿಸಿದ ತಾಯಿ ಚಾಮುಂಡೇಶ್ವರಿ ದೇವಿಯು ಇಡೀ ಮೈಸೂರು ಸಂಸ್ಥಾನದ ಅಧಿದೇವತೆಯಾಗಿ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿದ್ದಾಳೆ. ಶ್ರೀ ವೈಷ್ಣವ ಮತ್ತು ಶೈವ ಪರಂಪರೆ. ಒಡೆಯರ್ ವಂಶಸ್ಥರು ಸದಾಕಾಲ ಧಾರ್ಮಿಕ ಸಹಿಷ್ಣುಗಳಾಗಿದ್ದರು. ಮೇಲುಕೋಟೆಯ ಚಲುವ ನಾರಾಯಣ ಸ್ವಾಮಿ ಮತ್ತು ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇವಸ್ಥಾನಗಳನ್ನು ಪೋಷಿಸಿ ಜೀರ್ಣೋದ್ಧಾರ ಮಾಡಿದರು. ಇದರ ಜೊತೆಗೆ ಮೈಸೂರು ಭಾಗದಲ್ಲಿ ಹಲವಾರು ದೇವಾಲಯಗಳನ್ನು ನೂತನವಾಗಿ ಕಟ್ಟುವುದರ ಮೂಲಕ ಹಲವು ಹಳೆಯ ದೇವಾಲಯಗಳನ್ನು ಜೀರ್ಣೋದ್ಧಾರಗೊಳಿಸಿದರು. ಶತಮಾನೋತ್ಸವದ ಒಂದು ಹೊಸ್ತಿಲನ್ನು ದಾಟಿ ಮುನ್ನಡೆಯುತ್ತಿರುವಂಥ ನಮ್ಮ ಹೆಮ್ಮೆಯ ಮೈಸೂರು ವಿಶ್ವವಿದ್ಯಾನಿಲಯ ಇಡೀ ದೇಶದಲ್ಲಿ ಉನ್ನತ ಶಿಕ್ಷಣಕ್ಕೆ ಒಂದು ಕಾಶಿಯೇ ಆಗಿದೆ ಎಂದರೆ ತಪ್ಪಾಗಲಾರದು. ತಲಕಾಡಿನ ವೈದ್ಯನಾಥೇಶ್ವರ ದೇವಾಲಯ ಮತ್ತು ಪಂಚಲಿಂಗ ದರ್ಶನಗಳು ಇಲ್ಲಿನ ಪ್ರಮುಖ ಧಾರ್ಮಿಕ ಆಚರಣೆಯ ಭಾಗಗಳೇ ಆಗಿವೆ. ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬವನ್ನ ಮರೆಯುವುದುಂಟೆ? ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಆರಂಭವಾದ ನಮ್ಮ ದಸರಾ ಹಬ್ಬದ ಸಂಪ್ರದಾಯವನ್ನು ಮೈಸೂರು ಒಡೆಯರ ಕಾಲದಲ್ಲಿ ಅತ್ಯಂತ ವೈಭವದ ಪರಾಕಾಷ್ಠೆಗೆ ಕೊಂಡೊಯ್ಯಲಾಯಿತು. ಅದರಲ್ಲೂ ವಿಶೇಷವಾಗಿ ಆಕರ್ಷಕ ವಿಶ್ವ ಜಂಬೂ ಸವಾರಿ. ವಿಜಯದಶಮಿಯಂದು ಚಿನ್ನದ ಅಂಬಾರಿಯಲ್ಲಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ವಿರಾಜಮಾನವಾಗಿ ಪ್ರತಿಷ್ಠಾಪಿಸಿ ಆನೆಗಳ ಮೆರವಣಿಗೆ ಅಥವಾ ನಾವೆಲ್ಲರೂ ಕೇಳಿರುವ ಜಂಬೂ ಸವಾರಿಯ ಮೂಲಕ ಮುನ್ನಡೆಸುವುದು ಮೈಸೂರು ದಸರಾದ ಅತ್ಯಂತ ದೊಡ್ಡ ಆಕರ್ಷಣೆಯಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ವಿವಿಧ ಜಾನಪದ ಕಲೆಗಳು ಮತ್ತು ಸ್ತಬ್ಧ ಚಿತ್ರಗಳ ಮೆರವಣಿಗೆಯೂ ಕೂಡ ಸಾಗರೋಪಾದಿಯ ಜನರನ್ನು ತನ್ನೆಡೆ ಆಕರ್ಷಿಸುತ್ತದೆ. ಕಲೆ, ಸಂಗೀತ ಮತ್ತು ನೃತ್ಯ ಪರಂಪರೆ ಹಾಗೂ ಮೈಸೂರು ಭರತನಾಟ್ಯ ಪರಂಪರೆಗೆ ತನ್ನದೇ ಆದಂಥ ಐತಿಹಾಸಿಕ ಹಿನ್ನೆಲೆ ಇದೆ. ಭರತನಾಟ್ಯದಲ್ಲಿ ಮೈಸೂರು ಶೈಲಿ ಅಥವಾ ಮೈಸೂರು ಪರಂಪರೆಯು ಅತ್ಯಂತ ಸುಪ್ರಸಿದ್ಧವಾಗಿದೆ. ಉದಾಹರಣೆಗೆ ಜಟ್ಟಿ ತಾಯಮ್ಮ,
ವೆಂಕಟ ಲಕ್ಷ್ಮಮ್ಮ ಅವರಂತಹ ಶ್ರೇಷ್ಠ ನೃತ್ಯಗಾರ್ತಿಯರು ಮೈಸೂರು ಅರಮನೆಯ ಆಶ್ರಯದಲ್ಲಿ ಈ ಶೈಲಿಯನ್ನು ಉಳಿಸಿ ಬೆಳೆಸಿ ಶ್ರೀಮಂತಗೊಳಿಸಿದರು. ಕರ್ನಾಟಕ ಸಂಗೀತ. ಮೈಸೂರು ಸಂಸ್ಥಾನವು ಈ ಹಿಂದೂಸ್ತಾನಿ ಸಂಗೀತಗಾರರ ಸ್ವರ್ಗವೇ ಆಗಿತ್ತು. ವೀಣೆ ಶೇಷಣ್ಣ, ಮೈಸೂರು ವಾಸುದೇವಾಚಾರ್ಯರಂತಹ ಮಹಾನ್ ಸಂಗೀತ ವಿದ್ವಾಂಸರು ಕರ್ನಾಟಕ ಸಂಗೀತಕ್ಕೆ ಹೊಸ ಆಯಾಮವನ್ನೇ ನೀಡಿದರು. ಇನ್ನು ಮೈಸೂರು ಚಿತ್ರಕಲೆ, ಇದಕ್ಕೆ ತನ್ನದೇ ಆದಂಥ ಒಂದು ಚಾರಿತ್ರಿಕ ನೆಲೆಗಟ್ಟಿದೆ. ಮೈಸೂರು ಶೈಲಿಯ ಸಾಂಪ್ರದಾಯಿಕ ಚಿತ್ರಕಲೆಗಳು ತನ್ನದೇ ಆದ ವಿಶಿಷ್ಟವಾದ ಬಂಗಾರದ ಎಲೆಗಳ ಅಲಂಕಾರ ಮತ್ತು ಧಾರ್ಮಿಕ ಕಥಾ ವಸ್ತುಗಳಿಗೆ ಹೆಸರಾಗಿವೆ. ಇನ್ನು ಮೈಸೂರು ಎಂದರೆ ಯೋಗ, ಯೋಗ ಎಂದರೆ ಮೈಸೂರು, ಮೈಸೂರಿನ ಯೋಗ ಪರಂಪರೆ. ಆಧುನಿಕ ಯೋಗದ ಪಿತಾಮಹ ಎನಿಸಿಕೊಂಡ ಶ್ರೀ ಟಿ ಕೃಷ್ಣಮಾಚಾರ್ಯ ಅವರು ನಮ್ಮ ಮೈಸೂರು ಅರಮನೆಯ ಪ್ರೋತ್ಸಾಹದೊಂದಿಗೆ ವಿಶ್ವ ಪ್ರಸಿದ್ಧ ಮೈಸೂರು ಯೋಗ ಪರಂಪರೆಯನ್ನು ಬೆಳೆಸಿದರು. ಇಂದಿಗೂ ಕೂಡ ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಮೈಸೂರು ಇಡೀ ಭಾರತದಲ್ಲಿಯೇ ತನ್ನ ಗಮನವನ್ನ ಸೆಳೆಯುತ್ತಾ ಬಂದಿದೆ. ಇನ್ನು ಮೈಸೂರು ಜಾನಪದ ಮತ್ತು ಸಾಂಸ್ಕೃತಿಕ ಕಲೆಗಳು. ಗ್ರಾಮೀಣ ಮೈಸೂರಿನ ಹಲವು ಹಳ್ಳಿಗಳಲ್ಲಿ ಇಂದಿಗೂ ಕೂಡ ಡೊಳ್ಳು ಕುಣಿತ, ಪೂಜಾ ಕುಣಿತ, ಕಂಸಾಳೆ ನೃತ್ಯ ಮತ್ತು ಯಕ್ಷಗಾನದಂತಹ ಕಲಾ ಪರಂಪರೆಗಳನ್ನು ಹಬ್ಬ ಹರಿದಿನಗಳಲ್ಲಿ ಜನರನ್ನು ಆಕರ್ಷಿಸಿ ರಂಜಿಸುವುದನ್ನು ನಾವು ನೋಡುತ್ತೇವೆ. ಇನ್ನ ಕರಕುಶಲ ಕಲೆಗಳ ಬಗ್ಗೆ ನೋಡುವುದಾದರೆ ಶ್ರೀಗಂಧದ ಕೆತ್ತನೆಗಳು, ರೋಸ್ವುಡ್ ಇನ್ಲೇ ವರ್ಕ್, ಅದರಲ್ಲೂ ವಿಶೇಷವಾಗಿ ಬೀಟೆ ಮತ್ತು ಮರದಲ್ಲಿ ಕೆತ್ತಿದಂತ ಸೂಕ್ಷ್ಮವಾದ ಕರಕುಶಲ ಕೆತ್ತನೆಗಳು ಮತ್ತು ಮೈಸೂರು ಸಿಲ್ಕ್ ಸೀರೆಗಳು ಇಲ್ಲಿನ ಸಾಂಸ್ಕೃತಿಕ ಹೆಮ್ಮೆಯ ಪ್ರತೀಕವಾಗಿವೆ. ಇನ್ನು ಮೈಸೂರಿನ ಆಹಾರ ಸಂಸ್ಕೃತಿಯನ್ನ ನೋಡುವುದಾದರೆ ವಿಶ್ವದಾದ್ಯಂತ ಜನಪ್ರಿಯವಾಗಿರುವ ನಮ್ಮ ಮೈಸೂರು ಪಾಕ್ ಸಿಹಿ ಮತ್ತು ಖಾರದ ಒಂದು ಪದಾರ್ಥವಾಗಿರುವಂತ ಮೈಸೂರು ಮಸಾಲೆ ದೋಸೆ ಇಲ್ಲಿನ ಅಡುಗೆ ಪರಂಪರೆಯ ಪ್ರಮುಖ ಭಾಗಗಳೇ ಆಗಿವೆ. ಮೈಸೂರು ಜಿಲ್ಲೆಯು ಪರಂಪರೆ, ಇತಿಹಾಸ, ಸಂಸ್ಕೃತಿ ಮತ್ತು ಮಠಮಂದಿರಗಳ ಐತಿಹಾಸಿಕ ಭವ್ಯತೆ ಮತ್ತು ಆಧುನಿಕ ಜೀವನ ಶೈಲಿ ಇವೆರಡನ್ನೂ ಕೂಡ ಒಟ್ಟಿಗೆ ಒಳಗೊಂಡು ಇಂದಿಗೂ ಸಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ. ಈವರೆಗೂ ನಮ್ಮ ಊರು ನಮ್ಮ ಪರಂಪರೆ ಅಭಿಯಾನದ ಕುರಿತು ಡಾಕ್ಟರ್ ಶ್ರೀಧರ್ ಎಚ್, ಇತಿಹಾಸ ಪ್ರಾಧ್ಯಾಪಕರು, ಮಹಾಜನ ಪ್ರಥಮ ದರ್ಜೆ ಕಾಲೇಜು, ಮೈಸೂರು, ಇವರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ 89.6 FM. ಇದು ಕನಸುಗಳ ದಿಟ್ಟ ಹೆಜ್ಜೆ. ಮೈಸೂರು ವಿಶ್ವವಿದ್ಯಾನಿಲಯದ